ಒಂದಾನೊಂದು ಕಾಲದಲ್ಲಿ ಬುದ್ಧ ಮತ್ತು ಅವರ ಹಿಂಬಾಲಕರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣವನ್ನು ಮಾಡುತ್ತಿದ್ದರು. ಪ್ರಯಾಣ ಮಾಡುವಾಗ ಅವರೆಲ್ಲರೂ ಒಂದು ಸರೋವರದ ಬಳಿ ಬಂದರು. ಸ್ವಲ್ಪ ಸಮಯದ ನಂತರ ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಲು ನಿರ್ಧಾರವನ್ನು ಮಾಡಿದರು. ಎಲ್ಲರೂ ಅಲ್ಲೇ ನೆಲೆಯೂರಿದರು. ನಂತರ ಒಬ್ಬ ಶಿಷ್ಯ ಬಂದು ಬುದ್ಧನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ. ನಮ್ಮ ಮನಸ್ಸಿನಲ್ಲಿ ತೊಂದರೆ ಕೊಡುವಂತಹ ಆಲೋಚನೆಗಳು ಬಂದಾಗ ಮನಸ್ಸು ಶಾಂತವನ್ನಾಗಿ ಇಟ್ಟುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಮರದ ಕೆಳಗೆ ಕುಳಿತಿದ್ದ ಬುದ್ಧ ಹೇಳಿದನು, ನನಗೆ ಬಾಯಾರಿಕೆ ಆಗಿದೆ, ಆ ಸರೋವರದಿಂದ ನನಗೆ ಸ್ವಲ್ಪ ನೀರು ತರುತ್ತೀ ಎಂದು ಕೇಳಿದನು. ಬುದ್ಧನ ಮಾತು ಕೇಳಿ ಶಿಷ್ಯನು ಸರೋವರದ ಬಳಿ ಹೋಗಿ ನೋಡುತ್ತಾನೆ. ಅಲ್ಲಿ ಒಂದು ಕಡೆ ಹಲವಾರು ಬಟ್ಟೆಗಳನ್ನು ಒಗೆಯುತ್ತಾ ಇರುತ್ತಾರೆ. ಶುದ್ಧವಾಗಿರುವ ನೀರನ್ನು ತರಲು ಆತ ಸ್ವಲ್ಪ ಮುಂದಕ್ಕೆ ಹೋಗುತ್ತಾನೆ. ಆಗ ಒಂದು ಎತ್ತಿನ ಗಾಡಿ ನೀರಿನ ಬಳಿ ಬಂದು ಆ ಎತ್ತು ನೀರನ್ನು ಕುಡಿಯಲು ಶುರು ಮಾಡುತ್ತದೆ. ಆಗ ನೀರು ಕದಡಿ ಮಣ್ಣಾಗುತ್ತದೆ. ಕೆಲ ಸಮಯ ಅಲ್ಲೇ ಇದ್ದು ಕಾಯುತ್ತಾನೆ. ಒಂದಲ್ಲ ಒಂದು ಘಟನೆ ನಡೆದು ನೀರು ಮಣ್ಣಾಗುತ್ತಲೇ ಇರುತ್ತದೆ. ಮಣ್ಣು ಇಲ್ಲದೆ ಶುದ್ಧವಾಗಿರುವಂತಹ ನೀರನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವುದು ಶಿಷ್ಯನ ಆಸೆಯಾಗಿತ್ತು. ಶುದ್ಧವಲ್ಲದ ಮಣ್ಣಾಗಿರುವ ನೀರನ್ನು ಕೊಡಲು ಶಿಷ್ಯನ ಮನಸ್ಸು ಒಪ್ಪುವುದಿಲ್ಲ. ಹಾಗಾಗಿ ಬರಿಗೈಯಲ್ಲಿಯೇ ವಾಪಸ್ ಹೋಗಲು ನಿರ್ಧಾರವನ್ನು ಮಾಡುತ್ತಾನೆ. ಬುದ್ಧನ ಬಳಿ ಬಂದು ನಡೆದ ಘಟನೆಗಳನ್ನು ವಿವರಿಸುತ್ತಾನೆ. 1 ಗಂಟೆಯ ನಂತರ ಬುದ್ಧನು ಮತ್ತೊಮ್ಮೆ ಶಿಷ್ಯನನ್ನು ಕರೆದು ಸರೋವರದಿಂದ ನೀರನ್ನು ತರಲು ಕಳಿಸುತ್ತಾನೆ. ಸಾರಿ ನೀರು ಶುದ್ಧವಾಗಿರುತ್ತದೆ. ಶಿಷ್ಯನು ಒಂದು ಮಡಿಕೆಯಲ್ಲಿ ನೀರು ತುಂಬಿಕೊಂಡು ಬುದ್ಧನಿಗೆ ನೀರನ್ನು ನೀಡಿ ಹೀಗೆ ಹೇಳುತ್ತಾನೆ, ನಾನು ಕಳೆದ ಬಾರಿ ನೀರು ತರಲು ಸರೋವರಕ್ಕೆ ಹೋದಾಗ ನೀರೆಲ್ಲ ಮಣ್ಣಾಗಿತ್ತು. ಆದರೆ ಈ ಸಾರಿ ಹೋದಾಗ ಸರೋವರದ ನೀರು ಶುದ್ಧವಾಗಿತ್ತು. ಹೇಗೆ ಅದು ಎಂದು ಬುದ್ಧನಿಗೆ ಪ್ರಶ್ನೆಯನ್ನು ಕೇಳುತ್ತಾನೆ. ಅದಕ್ಕೆ ಬುದ್ಧನು ಈ ರೀತಿಯಾಗಿ ಉತ್ತರವನ್ನು ನೀಡುತ್ತಾನೆ. ಕಳೆದ ಸಾರಿ ನೀನು ಹೋದಾಗ ಮಣ್ಣು ನೆಲೆಗೊಂಡಿಲ್ಲ, ನೀರಿನ ಜೊತೆ ಬೆರೆತಿತ್ತು. ಹಾಗಾಗಿ ನೀರು ಕುಡಿಯಲು ಅಸಾಧ್ಯವಾದ ಸ್ಥಿತಿಯಲ್ಲಿ ಇತ್ತು. 1 ಗಂಟೆಯ ನಂತರ ನೀನು ಹೋದಾಗ ಮಣ್ಣು ತಾನಾಗಿಯೇ ನೀರಿನ ಒಳಗೆ ನೆಲೆಗೊಂಡಿತು. ಹಾಗಾಗಿ ನೀರು ಶುದ್ಧವಾಗಿತ್ತು, ಕುಡಿಯಲು ಯೋಗ್ಯವಾಗಿತ್ತು. ಬೆಳಗ್ಗೆ ನೀನು ಒಂದು ಪ್ರಶ್ನೆಯನ್ನು ಕೇಳಿದೆ ಅಲ್ಲವೇ? ತೊಂದರೆ ಕೊಡುವ ಆಲೋಚನೆಗಳು ಬಂದಾಗ ಮನಸ್ಸನ್ನು ಹೇಗೆ ಶಾಂತವಾಗಿ ಇರಿಸಿಕೊಳ್ಳಬೇಕು ಎಂದು. ನಮ್ಮ ಮನಸ್ಸು ಕೂಡ ಆ ಸರೋವರದ ಹಾಗೆಯೇ. ನಮ್ಮ ಮನಸ್ಸನ್ನು ತುಂಬ ತೊಂದರೆ ಕೊಡುವ ಆಲೋಚನೆಗಳು ಇದ್ದಾಗ ಅಥವಾ ಬರುತ್ತಿದ್ದಾಗ ಮಣ್ಣು ಮಿಶ್ರಿತ ನೀರಿನ ಹಾಗೆ ಇರುತ್ತದೆ. ತಾನಾಗಿಯೇ ಅದು ನೆಲೆಗೊಳ್ಳಲು ನೀನು ಸ್ವಲ್ಪ ಸಮಯವನ್ನು ನೀಡಬೇಕು. ಮನಸ್ಸನ್ನು ಶಾಂತಗೊಳಿಸಲು ನೀನು ಪ್ರಯತ್ನ ಪಡಬೇಕಾಗಿಲ್ಲ. ಸ್ವಲ್ಪ ಸಮಯದ ನಂತರ ತಾನಾಗಿಯೇ ಪ್ರಯತ್ನಗಳಿಲ್ಲದೆ ಮನಸ್ಸು ಶಾಂತವಾಗುತ್ತದೆ. ನಾವು ಜೀವನದಲ್ಲಿ ನೋಡಿರುತ್ತೇವೆ, ಸಾಕಷ್ಟು ಜನರು ಧ್ಯಾನ ಮಾಡುವಾಗ ಗಮನ ಹರಿಸಲು ಸಾಧ್ಯ ಆಗುವುದಿಲ್ಲ ಎಂದು ದೂರನ್ನು ಹೇಳುತ್ತಿರುತ್ತಾರೆ. ಆ ರೀತಿ ಆಗುವುದು ಯಾಕೆ ಅಂದರೆ ಅವರೆಲ್ಲರೂ ಧ್ಯಾನ ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವಂತಹ ಆಲೋಚನೆಗಳನ್ನು ನಿಲ್ಲಿಸಲು ಸತತವಾಗಿ ಪ್ರಯತ್ನವನ್ನು ಪಡುತ್ತಲೇ ಇರುತ್ತಾರೆ. ಯೋಚನೆಗಳನ್ನು ನಿಲ್ಲಿಸಲು ಎಷ್ಟು ಪ್ರಯತ್ನ ಮಾಡುತ್ತಾರೋ ಯೋಚನೆಗಳು ಅಷ್ಟೇ ಹೆಚ್ಚಾಗುತ್ತಾ ಹೋಗುತ್ತದೆ. ಮನಸ್ಸನ್ನು ಶಾಂತವಾಗಿಡಲು ಯಾವುದೇ ಪ್ರಯತ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಯಾರೆಲ್ಲರೂ ಮರೆತು ಬಿಡುತ್ತಾರೆ. ನೀವು ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಅದರಿಂದ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಹಾಳು ಮಾಡುವ ಬದಲು ಏನೇ ವಿಚಾರಗಳು ಇದ್ದರೂ ಸ್ವಲ್ಪ ಸಮಯವನ್ನು ಕೊಡಿ. ಅದು ತಾನಾಗಿಯೇ ಎಲ್ಲವೂ ಸರಿ ಹೋಗುತ್ತದೆ. ಅದರ ಬಗ್ಗೆ ಹೆಚ್ಚಿನ ಯೋಚನೆಗಳನ್ನು ಮಾಡುತ್ತಾ ಇರಬೇಡಿ. ಅದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಸದಾಕಾಲ ಒಳ್ಳೆಯದರ ಬಗ್ಗೆ ಯೋಚನೆಯನ್ನು ಮಾಡಿ. ಆಗ ತಾನಾಗಿಯೇ ಎಲ್ಲವೂ ಕೂಡ ಸರಿ ಹೊಂದುತ್ತವೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.